ಹಲೋ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಶುರುವಾಗೋದು ಯಾವಾಗ ಎಂದು ಕೇಳುತ್ತಿದ್ದ ಪ್ರೇಕ್ಷಕರಲ್ಲಿ ಉತ್ತರ ಸಿಕ್ಕಿದೆ. ಹಾಗೂ ಸ್ಪರ್ಧಿಗಳು ಇವರೇ ನೋಡಿ. ರಾಜ್ಯದ ಅತಿದೊಡ್ಡ ರಿಯಾಲಿಟಿ ಶೋ ಎಂದರೆ ಬಿಗ್ ಬಾಸ್. ಸೀಸನ್ 10 ಮುಗಿದು 1 ವರ್ಷವೇ ಆಯಿತು. ಈಗ ಹೊಸ ಸೀಸನ್ ಯಾವಾಗ ಎಂದು ಎಲ್ಲ ಪ್ರೇಕ್ಷಕರು ಕಾಯುತ್ತಿದ್ದರು. ಇದಕ್ಕೆ ಈಗ ಉತ್ತರ ಸಿಕ್ಕಿದೆ. ಹೌದು ಸ್ನೇಹಿತರೆ, ಬಿಗ್ ಬಾಸ್ 11 ಇದೇ ಅಕ್ಟೋಬರ್ 3ನೇ ವಾರದಲ್ಲಿ ಪ್ರಾರಂಭವಾಗುತ್ತಿದೆ. ಇದರ ನಿರೂಪಣೆ ಕಿಚ್ಚ ಸುದೀಪ್ ಅವರೇ ಮಾಡುತ್ತಿದ್ದಾರೆ. ಇನ್ನು ಶೋ ಆರಂಭಿಸಲು ತಯಾರಿ ಕೂಡ ತುಂಬ ಜೋರಾಗಿಯೇ ನಡೀತಿದೆ. ಇನ್ನು ಈ ಶೋಗೆ ಕಂಟೆಸ್ಟೆಂಟ್ ಯಾರ್ಯಾರು ಎಂದು ಕೂಡ ಹೊರಗೆ ಬಿದ್ದಿದೆ. ಹೌದು ಸ್ನೇಹಿತರೆ, ಬಿಗ್ ಬಾಸ್ 11 ಯಶಸ್ವಿಯಾಗಿ ಮುಗಿದಿದೆ. ಈಗ ಹೊಸ ಸೀಸನ್ ಶುರುವಾಗುವ ಸಮಯ ಕೂಡ ಬಂತು. ಅಕ್ಟೋಬರ್ ಅಂದು ಗ್ರ್ಯಾಂಡ್ ಆಗಿ ಪ್ರಾರಂಭ ಮಾಡುತ್ತಿದ್ದಾರೆ. ಆದರೆ ಚಾನಲಿಂದ ಯಾವುದೇ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಆಗಿಲ್ಲ. ಇನ್ನು ಸ್ಪರ್ಧಿಗಳು ಕೂಡ ಯಾರ್ಯಾರು ಎಂದರೆ ರೀಲ್ಸ್ ರಾಣಿ ಭೂಮಿಕಾ ಬಸವರಾಜ್, ಬೃಂದಾವನ ಧಾರಾವಾಹಿಯ ವರುಣ್ ಆರಾಧ್ಯ, ಹಾಗೆ ವರ್ಷ ಕಾವೇರಿ ಯೂಟ್ಯೂಬರ್, ನಟ ತ್ರಿವಿಕ್ರಮ, ನಟಿ ಭವ್ಯಗೌಡ, ರೀಲ್ಸ್ ರೇಷ್ಮಾ ಆಂಟಿ, ಮಜಭಾರತ ಖ್ಯಾತಿಯ ರಾಘವೇಂದ್ರ, ನಟ ಸುನೀಲ್ ರಾವ್, ಪಾರು ಧಾರಾವಾಹಿಯ ನಟಿ ಮೋಕ್ಷಿತಾ ಪೈ, ಹಾಗೂ ತುಕಾಲಿ ಸಂತೋಷ್ ಅವರ ಹೆಂಡತಿ ಮಾನಸ, ಹಾಗೂ ನಟಿ ಸುಧಾರಾಣಿ, ಹೀಗೆ ಇನ್ನು ಕೆಲವರ ಹೆಸರು ಕೇಳಿಬರುತ್ತಿದೆ. ಆದರೆ ಇವರ್ಯಾರು ಕೂಡ ಎಲ್ಲೂ ಬಹಿರಂಗ ಪಡಿಸಿಲ್ಲ. ಹಾಗೆ ಚಾನೆಲ್ ಕೂಡ ತಿಳಿಸಿಲ್ಲ. ವರ್ಷ ಕಾವೇರಿ ಹಾಗೂ ವರುಣ್ ಆರಾಧ್ಯ ಬಂದರೆ TRP ವಿಷಯದಲ್ಲಿ ಮಾತ್ರ ಈ ಬಾರಿ ಹೊಸ ಚರಿತ್ರೆಯೇ ತರುತ್ತದೆ ಎಂದು ಚಾನೆಲ್ ನಿರ್ಧಾರ ಮಾಡಿ ಈ ಇಬ್ಬರನ್ನು ಕರೆತರುತ್ತಿದೆ. ಇಬ್ಬರು ಮೊದಲು ಲವ್ ಮಾಡಿದ್ದರು. ಆದರೆ ಇಬ್ಬರ ನಡುವೆ ಮನಸ್ತಾಪ ಬಂದು ದೂರವಾಗಿದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದರೆ ಇಬ್ಬರು ಮತ್ತೆ ಒಂದಾಗುತ್ತಾರೆ ಎಂದು ನೋಡುವವರ ಸಂಖ್ಯೆ ಹೆಚ್ಚಾಗುತ್ತದೆ ಎಂದು ವಾಹಿನಿಗೆ ಗೊತ್ತಾಗಿದೆ. ಆದ್ದರಿಂದ ಇಬ್ಬರನ್ನು ಕರೆತರುತ್ತಾರೆ ಎಂದು ಮಾತುಗಳು ಕೇಳಿ ಬರ್ತಿದೆ. ಕಳೆದ ಸೀಸನ್ TRPಯಲ್ಲಿ ಒಳ್ಳೆಯ ಹೆಸರೇ ಮಾಡಿತ್ತು. ಅದರಲ್ಲಿ ಸಂಗೀತ ಹಾಗೂ ವಿನಯ್ ಅವರು ಹೊಸ ಇತಿಹಾಸವೇ ಸೃಷ್ಟಿಸಿದ್ದರು. ಇದರಿಂದಲೇ ಕಳೆದ ಸೀಸನ್ ಬೇರೆ ರಂಗನ್ನೇ ಮೂಡಿಸಿತ್ತು. ಈ ಬಾರಿ ಇವರ ಜಾಗವನ್ನು ಯಾರು ತುಂಬುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.